ರೈಸಿಂಗ್ ಸ್ಟಾರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಅನುಕರಿಸುವಂತಹ ಜೂನಿಯರ್ ರಾಜನ ನೋಡಿದ್ವಿ. ಈ ಸಂದರ್ಭದಲ್ಲಿ ಒಬ್ಬ ಮೇರು ನಟನನ್ನ ನೆನಪಿಸಿಕೊಳ್ಳಲೇಬೇಕು. ಇಡೀ ಕರ್ನಾಟಕ ಅವರನ್ನ ಆಟೋ ರಾಜ ಅಂತಾನೆ ಇವತ್ತಿಗೂ ನೆನಪಿನಲ್ಲಿಟ್ಕೊಳ್ಳುತ್ತೆ. 20 ವರ್ಷಗಳಾಯಿತು ಶಂಕರ್ ನಾಗ್ ಅವರು ನಮ್ಮನ್ನ ಅಗಲಿ. ಈಗ ಜೂನಿಯರ್ ಶಂಕರ್ ನಾಗ್ ನಮ್ಮ ಮುಂದೆ ಇದ್ದಾರೆ. ಬನ್ನಿ ಅವರನ್ನ ಪರಿಚಯ ಮಾಡ್ಕೊಳ್ಳೋಣ. ನೋಡಿ, ದೀಪಾವಳಿ ಪ್ರಯುಕ್ತವಾಗಿ ನೀವು ಕರೆದಕ್ಕೆ ತುಂಬ ಸಂತೋಷ. ನೋಡಿ, ನಾನೀಗ ಜೂನಿಯರ್ ಆಗಿ ಬಂದಿದ್ದೀನಿ. ನಂದು ಊರು ಚಿತ್ರದುರ್ಗ. ಅಲ್ಲಿಂದ ಈ ಒಂದು ಶಂಕರನಾಗ್ ಅವ್ರ ಬಗ್ಗೆ, ಅಣ್ಣನ ಬಗ್ಗೆ ಭಾಳ ಪ್ರೀತಿ ಅಭಿಮಾನದಿಂದ ಅವರನ್ನು ಪ್ರೀತಿಸುತ್ತಾ ಪ್ರೇಮಿಸುತ್ತಾ ಅವರ ಒಂದು ಸೇವೆ ಮಾಡ್ತಾ ಕಲಾದೇವಿಯ ಯಾವಾಗಲೂ ಆಶೀರ್ವಾದ ಇರಲಿ ಅಂತ ಅಣ್ಣನ ಒಂದು ಇದನ್ನು ಮಾಡ್ಕೊತ ಮುಂದುವರಿತಾ ಇದೆ. ಓಕೆ, ಶಂಕರ್ ನಾಗ್ ಅವರ ಒಂದು ಡೈಲಾಗನ್ನು ನಮ್ಮ ಅಭಿಮಾನಿಗಳಿಗೆ ತಿಳಿಸ್ಕೊಡಿ. ಆಯ್ ಸಾಂಗ್ಲಿ ಏನೋ ಸತ್ತೋದೆ ಅಂದ್ಕೊಂಡ್ಯಾ? ಕಾನೂನು ಕೊಳ್ಳೆ ಹೊಡೆಯಾಗ ನಿಂತಿರೋ ನಿನ್ನದ್ರ ಕೈ ಕೋಳ ತರಿಸೋವರೆಗೂ ನಾನಷ್ಟು ಸುಲಭ ಸಾಯಲ್ವೋ? ಆಯ್ ನಿನ್ನಲ್ಲಿ ಕಳಿಸಿರೋದು ಸ್ಮಗ್ಲಿಂಗ್ ಕಿಂಗ್ ಸ್ಟಾನ್ಲಿ ತಾನು ಸರ್. ಈ ವಿಷಯ ನಿಮಗೆ ಹೇಳ್ಬೇಕು. ಆಯ್ ಪೇಪರಲ್ಲಿ ಪಿಂಟ್ ಆಗೋಕ್ಕಿಂತ ಮುಂಚೆ ಸುಳಿ ಗಾಳಿಯಾಗಿ ಬಂದು ನನ್ನ ಕಿವಿ ಮುಟ್ಟುತ್ತೆ. ನೆರೆಗೆಲ್ಲ ಮುಟ್ಟಿಸ್ತೀನಿ ಗೊತ್ತಾ? ಹೌಲಿ ಪೊಲೀಸ್ ಡಿಪಾರ್ಟ್ಮೆಂಟಿಂದ ವಜಾಗಿರಿಸಿದ್ದು ಅರ್ಜುನ್. ಆಯ್ ಸಾವಿನ ಜೊತೆ ಸರ್ಸೋಳೊಂದು ಬ್ಲಡ್ ಕುಪ್ ಕೊಡಿರ್ತಾರಂತ ಏನಾದ್ರೆ ಗೊತ್ತಿಲ್ವಾ? ಏನು ಮುಂದೆ ನಿನ್ನ ಕಚಡ ಬುತ್ತಿ ಉಪಯೋಗಿಸೋದು ಬಿಟ್ಟು ಯಾರಿಗಾದ್ರೂ ಶೂಟಿಂಗ್ ಮಾಡೋ ಆಗಿದ್ರೆ ಎದೆಗಲ್ಲ ತಲೆ ಗುರಿ ಇಡು. ಮೈಂಡ್ ಕಾನ್ಸ್ಟೇಬಲ್ ಅರೆಸ್ಟ್ ಹಿಮ್. ಸೊ ನೆಕ್ಸ್ಟ್ ಡೈಲಾಗ್ ಯಾವುದು? SP ಸಾಂಗ್ಲಿಯನ್ನು ಪಾಪದ ಕಳೆಗಳನ್ನು ಪಕ್ಷಿ ಯಾಕೆ ಮಾತ್ರಕ್ಕೆ ನಿನ್ನ ಪಾಪದ ಕೊಳಗಳ ನೀರು ಕಡಿಮೆ ಆಗಲ್ಲ. ಪಾಪ ಕಡಿಮೆಗಳಿಂದ ಕಾಲ್ತಿರ್ತಿಲ್ಲ ಸಾಂಗ್ಲಿ ಏನ? ನನ್ನಿದ್ರಿಗೆ ದೀಪಿಸ್ ನಿಲ್ಲೋರಿಗೆ ನನ್ನ ಕೈಗೆ ಸಿಗದೆ ಆರೋಗ್ಯರಿಗೆ ಈ ಪಕ್ಷಿ ಪರಿಸ್ಥಿತಿ ಬರುತ್ತಂತ ತೋರಿಸ್ತಾ ಇದೀನಿ. ಅದೇ ಜನ್ಮದಲ್ಲಿ ಸಾಧ್ಯವಿಲ್ಲ ಮಿಸ್ಟರ್ ಧನರಾಜ್. ಕೇವಲ ನಿನ್ನ ಮಗಳ ಬಗ್ಗೆ ಪತ್ರಿಕೆಯಲ್ಲಿ ಬಗ್ಗೆ ಮಾತುತ್ತೆ. ಒಬ್ಬ ರಿಪೋರ್ಟರ್ ಕೈ ಮುರಿಸ್ತಲ್ಲ, ಇದ್ರ ಪರಿಣಾಮ ನೆಟ್ಟಿಗಿರಲ್ಲ. ಸಾಂಗ್ಲಿ ಏನ ನನ್ನ ಮನೆಗೆ ಬಂದು ನನ್ನ ಮನೆ ಮನಸ್ಸನ್ನು ಕೈ ಮಾಡೋಷ್ಟು ಧೈರ್ಯ ಬಂತು ನಿನಗೆ? ನಾನು ಯಾರಂತ ಇನ್ನೂ ನಿನಗೆ ಗೊತ್ತಿಲ್ಲ. ಕನ್ಯಾಕುಮಾರಿಯಿಂದ ಕಾವೇರಿವರೆಗೂ ನೀರು ಕುಡ್ದಿರಂತ ಗಂಡಸ್ಕೊಳ್ಳೋ ನಾನು. ಮಿಸ್ಟರ್ ಧನರಾಜ್, ನಾನು ಯಾರು ಅಂತ ಇನ್ನೂ ನಿನಗೆ ಗೊತ್ತಿಲ್ವಲ್ಲ? ಆಯ್ ಕರ್ನಾಟಕದಿಂದ ಹಿಡಿದು ಕಾವೇರಿವರೆಗೂ ನಾನು ಆ ಥರ ಜನಗಳಿಗೆ ನಾನು ಹಾಕಿರ ನೀರು ಕುಡಿಸೋ ಸಿಡಿಗುಂಡು ಈ ಸಾಂಗ್ಲಿಯನು. ಮುಚ್ಚು ಬಾಯಿ, ನೀನೇ ಬಿಡ್ಪುಸು ನನ್ನ ಮುಂದೆ ಸಾಂಗ್ಲಿ ಅಂತ. ಸಾಂಗ್ಲಿ ಮಚ್ಚಿ ಪಿಂಡ ನನ್ನ ಮುಂದೆ ಚಾಲೆಂಜ್ ಮಾಡ್ತಾ ಇದೀಯಾ? ಚಾಲೆಂಜ್ ಅಲ್ಲ ಮಿಸ್ಟರ್ ಧನರಾಜ್, ಪ್ರಾಮಿಸ್ ಮಾಡ್ತಾನೆ. ಒಬ್ಬ ನಿಷ್ಠಾವಂತ ಪತ್ರಕರ್ತೆಯ ಮೇಲೆ ನೀನು ಮಾಡಿರೋ ದೌರ್ಜನ್ಯಕ್ಕೆ ನಾನು ಕೊಡ್ತಾ ಇರೋ ನ್ಯಾಯ. ಲುಕ್ ಮಿಸ್ಟರ್ ಧನರಾಜ್, ನಿನ್ನ ದರಿದ್ರ ಬುದ್ಧಿ ಇಂಪ್ಲೆನ್ಸ್ ಉಪಯೋಗಿಸ್ಕೊಂಡು ಒಬ್ಬ ನಿಷ್ಠಾವಂತ ಅಧಿಕಾರಿನ ತುಳಿಯೋದಕ್ಕೆ ಪ್ರಯತ್ನ ಪಟ್ಟರೆ ಆಯ್ ನೆಕ್ಸ್ಟ್ ಥರ ಮತ್ತೆ ಬರ್ತಾನೆ ಇರ್ತೇನೆ. ಲವ್ಲಿ ಧನರಾಜ್, ನೀನು ಸಾಕ್ತಾರಿ ಪಾರಿವಾಳ ಸ್ವಾತಂತ್ರ್ಯದ ಸಂಕೇತ ಇದ್ದಾಗ, ಅದು ಈ ಸಾಂಗ್ಲೇನ ಇದ್ದಾಗ. ಇದು ನಡೆಯೋದಾಗಲಿ ಬಂದಿಸೋದಾಗಲಿ ಈ ಜನ್ಮ ಅಲ್ಲ, ಇನ್ನು 100 ಜನ್ಮ ಎತ್ತು ಬಂದ್ರು ಅದು ಸಾಧ್ಯವಿಲ್ಲ. ದಟ್ ಈಸ್ ಸಾಂಗ್ಲಿಯಾನ. ಓಕೆ ವೀಕ್ಷಕರೇ, ಶಂಕರ್ ನಾಗ್ ಅವರ ಡೈಲಾಗ್ಗಳನ್ನು ಜೂನಿಯರ್ ಶಂಕರ್ ನಾಗ್ ಅವರ ಬಾಯಲ್ಲಿ ಕೇಳಿದ್ರಿ. ಅಲ್ಲದೆ ಶಂಕರ್ ನಾಗ್ ಅವರ ಡಾನ್ಸಿಂಗ್ ಸ್ಟೈಲ್ ಕೂಡ ತುಂಬ ಜನರಿಗೆ ಅಚ್ಚುಮೆಚ್ಚು. ಶಂಕರ್ ನಾಗ್ ಅವರ ಡ್ಯಾನ್ಸನ್ನು ಜೂನಿಯರ್ ಶಂಕರ್ ನಾಗ್ ಮಾಡ್ತಾರೆ. ಹಾಗಾದರೆ ಬನ್ನಿ ಯಾವ ಹಾಡಿಗೆ ಮಾಡ್ತಾರೆ ನೋಡೋಣ. ಎಂಜಲೆ ಮೃಷ್ಟಾನ್ನವಾಯ್ತು, ಬೈಗೆಳೆ ಮೈಗೂಡಿ
ಬೀದಿಗೆ ಒಂದು ನಾಯಿ ಕಾವಲಂತೆ, ನಾಯಿಗೂ ಒಂದು ರೊಟ್ಟಿ ಮೀಸಲಂತೆ, ನಾಯಿಗೂ ಹೀನವಾದೆನಾ. ಮಾಳಿಗೆಗೆ ಒಂದು ಬೆಕ್ಕು ಕಾವಲಂತೆ, ಬೆಕ್ಕಿಗೂ ನಿತ್ಯ ಹಾಲು ತುಪ್ಪವಂತೆ, ಬೆಕ್ಕಿಗಿಂತ ಕೆಟ್ಟ ಶಕುನನ. ತಿಂದೋರು ಎಲೆಯ ಬಿಸಾಡೋ ಹಾಗೆ ಎತ್ತೋಳು ನನ್ನ ಎಸೆದಾಯ್ತು. ಸತ್ತೋರ ಎಡೆಯ ಕಾಗೆಗೆ ಇರಿಸಿ ಎತ್ತೋರ ಕೂಗಿ ಕರೆದಾಯ್ತು. ಉತ್ತರ ಇಲ್ಲ, ಪ್ರಶ್ನೆಯೇ ಇಲ್ಲ, ಕೇಳೋ ದೇವನೇ. ಅನಾಥ ಮಗುವಾದೆ ನಾನು, ಅಪ್ಪನೂ ಅಮ್ಮನೂ ಇಲ್ಲ, ಅಣ್ಣನೂ ತಮ್ಮನೂ ಇಲ್ಲ. ಸೊ ನೆಕ್ಸ್ಟ್ ಸ್ಟಾರ್ ಯಾರು ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಒಂದು ಶಾರ್ಟ್ ಬ್ರೇಕ್.